ಡಯಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನೀವು ತುಂಬಾ ವರ್ಕೌಟ್ ಮಾಡಿರೋದು ರೀಸೆಂಟ್ ಆಗಿ ಎಲ್ಲ ನೋಡಿದೆ. ಡಯಟ್ ತುಂಬಾ ವರ್ಕೌಟ್ ಮಾಡಿದೆ ಅನ್ನೋದಕ್ಕಿಂತ ಕರೆಕ್ಟ್ ವರ್ಕೌಟ್ ಮಾಡಿದೀನಿ. ರೈಟ್ ಏನಾಗುತ್ತೆ ಅಂದ್ರೆ ವರ್ಕೌಟ್ ಎಲ್ಲರೂ ಮಾಡ್ತಾರೆ. ವರ್ಕೌಟ್ ಮಾಡಿದ್ನ ಫುಡ್ ಅಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ಕೆಲವ್ರಿಗೆ. ಫುಡ್ ಮೇಂಟೈನ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ಅಂಡ್ ರೀಸೆಂಟ್ಲಿ ದರ್ ವಾಸ್ ಒನ್ ಕಾಮೆಂಟ್ ಇತ್ತು, ಒಂದು ಹುಡುಗಿ ಯಾರೋ ಕಮೆಂಟ್ ಹಾಕಿದ್ರು, ಮುಂಚೆ ಚಬ್ಬಿ ಆಗಿದ್ದಾಗ ಬಿ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದ್ರಿ, ದಪ್ಪ ಇದ್ದಾಗ ಇವಾಗ ಏನ್ ಸಡನ್ ಆಗಿ ಫಿಟ್ನೆಸ್ ಬಗ್ಗೆ ಪ್ರಮೋಟ್ ಮಾಡ್ತಿದ್ದೀರಾ ಅಂತ. ನಾನು ಅವಾಗ್ಲೂ ಕಾನ್ಫಿಡೆಂಟ್ ಆಗಿದ್ದೆ, ಇವಾಗ್ಲೂ ಕಾನ್ಫಿಡೆಂಟ್ ಆಗಿದ್ದೀನಿ. ಅಂಡ್ ನಾನ್ ಬಂದ್ಬಿಟ್ಟು ಯಾರಿಗೂ ಬಾಡಿ ಶೇಮ್ ಅಂತೂ ಮಾಡ್ತಾ ಇಲ್ಲ, ಸಣ್ಣ ಇರೋರ್ಗು ಮಾಡ್ತಾ ಇಲ್ಲ, ದಪ್ಪ ಇರೋರ್ಗು ಮಾಡ್ತಾ ಇಲ್ಲ. ಅವಾಗಿದ್ದಾಗ ಹೇಳ್ತದೆ ಕಾನ್ಫಿಡೆಂಟ್ ಆಗಿರಿ, ಇರೆಸ್ಪೆಕ್ಟಿವ್ ಆಫ್ ನೀವು ಎಷ್ಟು ದಪ್ಪ ಇದ್ದೀರಾ, ಎಷ್ಟು ಕಲರ್ ಇದ್ದೀರಾ, ಎಷ್ಟು ಹೈಟ್ ಇದ್ದೀರಾ ಇಡಿ. ಇವಾಗ ಹೇಳ್ತಾ ಇದೀನಿ, ಫಿಟ್ ಆಗಿರೋದ್ರಿಂದ ತೊಂದರೆ ಇಲ್ಲ, ಇವಾಗ್ಲೂ ಕಾನ್ಫಿಡೆಂಟ್ ಆಗಿರಿ. ಏನಕ್ಕೆ ಇವಾಗ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಅಕ್ಕ ನಾನು ತುಂಬಾ ದಪ್ಪ ಇದ್ದೀನಿ ಮ್ಯಾಮ್, ನಾನು ತುಂಬಾ ದಪ್ಪ ಇದ್ದೀನಿ ಅಂತ ಫೀಲ್ ಮಾಡಕ್ ಹೋಗ್ಬಿಡಿ. ಕಾನ್ಫಿಡೆಂಟ್ ಆಗಿದ್ರೆ ನೀವು ದಪ್ಪ ಇದ್ರು ಓಕೆ, ಹೆಲ್ದಿ ಆಗಿದ್ದೀರಾ ಓಕೆ, ಬಟ್ ಸಣ್ಣ ಆಗ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಸಣ್ಣ ಆಗಕ್ ನೀವು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡ್ದಲೆ ನಾನು ದಪ್ಪ ಆಗಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾನೆ ಇದ್ರೆ ಸಣ್ಣ ಆಗಲ್ಲ ನೀವು. ಅಂಡ್ ದರ್ ಇಸ್ ನಥಿಂಗ್ ದಟ್ ನಾನು ಸಣ್ಣ ಆಗಿದ ತಕ್ಷಣ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಸಣ್ಣ ಆಗ್ಬೇಕು, ಎಲ್ಲರೂ ಸಣ್ಣ ಆಗ್ಬೇಕು ಇಲ್ಲ. ನಾನ್ ಯಾರಿಗೂ ಹೇಳ್ತಾ ಇಲ್ಲ ನೀವು ಸಣ್ಣ ಆಗಿ ಅಂತ. ನನ್ನ ಜರ್ನಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಏನ್ ತಿಂತೀನಿ ಅಥವಾ ನಾನು ಎಲ್ಲಿ ವರ್ಕೌಟ್ ಮಾಡ್ತೀನಿ, ಎಷ್ಟು ಖರ್ಚು ಮಾಡ್ತೀನಿ, ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದನ್ನ ನೀವು ಕೇಳಿರೋದಕ್ಕೆ ನಾನು ಹಾಕ್ತಾ ಇದ್ದೀನಿ. ಅಥವಾ ನೀವು ಕೇಳಿಲ್ಲ ಅಂದ್ರೆ ನನ್ನ ಇಷ್ಟ, ನನ್ಗೆ ಹಾಕ್ಬೇಕು ಅನ್ಸ್ತದೆ. ಅಂಡ್ ಯು ವಿಲ್ ಆಲ್ಸೋ ಫೀಲ್ ಅಲ್ವಾ, ಅದೊಂದು ಫೇಸ್ ಇತ್ತು, ಇದೊಂದು ಫೇಸ್ ಇದೆ. ಇದ್ರಲ್ಲೂ ಕೂಡ ಟೂ ಪರ್ಸ್ಪೆಕ್ಟಿವ್ ಇದೆ. ಕೆಲವರು ಅದನ್ನ ಎಂಕರೇಜಿಂಗ್ ಆಗಿ ತಗೊಂತಾರೆ, ಕೆಲವರು ಹೇಳ್ತಾರೆ ಇಟ್ ಇಸ್ ವೆರಿ ಪ್ರೆಷರೈಸಿಂಗ್ ನಾನು ನೋಡಕ್ಕೆ ಅಂತ. ಯಾಕೆ ಪ್ರೆಷರೈಸಿಂಗ್? ಓಕೆ, ನಾನ್ ದಪ್ಪ ಇದ್ದಾಗ ನಿಮ್ಗೆ ಪ್ರೆಷರೈಸಿಂಗ್ ಯಾಕೆ ಅನ್ಸಿಲ್ಲ? ಹೌದು, ಇವಾಗ ನಾನು ಸಣ್ಣ ಆದ್ರೆ ನಿಮ್ಗೆ ಹಿಂಗೆ ಪ್ರೆಷರೈಸಿಂಗ್ ಆಗಿದೆ ನಾನ್ ಕೇಳೋದು. ನಾನ್ ಹೇಳ್ತಾ ಇದ್ದೀನ ನೀವ್ ಎಲ್ಲರೂ ಸಣ್ಣ ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನ? ಇಲ್ಲ. ನಾನ್ ಪರ್ಸನಲ್ ಆಗಿ ಯಾಕೆ ಸ್ಟಾರ್ಟ್ ಮಾಡಿದ್ದು ಫಿಟ್ನೆಸ್ ಅಂದ್ರೆ, ನನ್ ಹಸ್ಬೆಂಡ್ ತುಂಬಾ ದಪ್ಪ ಆಗ್ಬಿಟ್ರು. ಅಂಡ್ ಹಿ ಕಾನ್ಶಿಯಸ್ಲಿ ಸ್ಟಾರ್ಟೆಡ್ ಫೀಲಿಂಗ್ ದಟ್ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದೀನಿ ಅಂತ. ಹಿ ಸ್ಟಾರ್ಟೆಡ್ ಡಯಟಿಂಗ್ ಅಂಡ್ ರನ್ನಿಂಗ್, ವರ್ಕಿಂಗ್ ಔಟ್ ಅಟ್ ಹೋಮ್. ಇವಾಗ ಅವ್ರಿಗೊಂಥರ ಕುಕಿಂಗ್, ನಂಗೊಂಥರ ಕುಕಿಂಗ್ ಮಾಡಕ್ ನಂಗೆ ಆಗಲ್ಲ. ಸೊ ನಾನೇನ್ ಮಾಡ್ತಿದ್ದೆ, ಒಂದೇ ಕುಕ್ ಮಾಡ್ತಿದ್ದೆ, ನಾನು ತಿಂತಾ ಇದ್ದೆ. ಅಂಡ್ ಹಂಗೆ ನನ್ ವೇಟ್ ಇಳಿಸು, ಬಟ್ ನಂಗೆ ತುಂಬಾ ಜಾಯಿಂಟ್ಸ್ ಪೇನ್ ಇತ್ತು. ವೇಟ್ ಜಾಸ್ತಿ, ನನ್ನ ಹೈಟ್ ಕಮ್ಮಿ ಇರೋದ್ರಿಂದ ಜಾಯಿಂಟ್ಸ್ ಪೇನ್, ಮಂಡಿ ತುಂಬಾ ನೋವಾಗ್ತಿತ್ತು. ಅಂಡ್ ನಾನು ಸೈಕ್ಲಿಂಗ್ ಸ್ಟಾಪ್ ಮಾಡ್ಬಿಟ್ಟಿದೆ. ಯೋಗ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ, ಯೋಗದಿಂದ ನಾನು ಯಾವತ್ತೂ 1% ವೇಟ್ ಕೂಡ ರಿಡ್ಯೂಸ್ ಆಗಿಲ್ಲ. ಇಟ್ಸ್ ಜಸ್ಟ್ ನಾನು ಬೇಕಾದ್ರೆ ನನ್ನ ಕಾಲ್ನ ಎತ್ಬಿಟ್ಟು ನನ್ನ ತಲೆ ಮೇಲೆ ಇಟ್ಕೋಬಹುದು, ಫ್ಲೆಕ್ಸಿಬಿಲಿಟಿ ಇದೆ. ಬಟ್ ನಾನು ವೇಟ್ ಲಾಸ್ ಮಾಡಿಲ್ಲ ಯೋಗ ಅಲ್ಲಿ. ಪೀಪಲ್ ವರ್ ಲೈಕ್, ನೀನ್ ಅವಾಗ ಯೋಗನ ಪ್ರಮೋಟ್ ಮಾಡ್ತಿದ್ದೆ, ನಾನು ಏನ್ ಮಾಡಿದ್ರು ತಪ್ಪು ಅನ್ನೋ ತರ ಹೇಳ್ತಿರಲ್ಲ ನೀವು ಯಾಕೆ? ಸೊ ಹಸ್ಬೆಂಡ್ ನ ನೋಡಿ ಅಂಡ್ ನನ್ಗೆ ಒಂದು ರೈಟ್ ಚಾನಲ್ ಸಿಕ್ತು, ವೇರ್ ನನ್ನ ಮನೇಲೆ ಇಟ್ಕೊಂಡು ನಾನು ವರ್ಕೌಟ್ ಮಾಡ್ಬೋದು, ನಂಗೆ ಒಂದು ನ್ಯೂಟ್ರಿಷನ್ ಡೆಡಿಕೇಟೆಡ್ ಆಗಿ ಒಂದು ಮೀಲ್ ಪ್ಲಾನ್ ಕಳಿಸ್ತಾರೆ, ಅದೆಲ್ಲ ಮಾಡ್ಬೋದು ಅಂತ ಸಿಕ್ತು ನನ್ಗೆ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನ. ಅಂಡ್ ಯಾರೋ ಒಬ್ರಿಗೋಸ್ಕರ ಮಾಡೋದ್ಬೇಕಲ್ಲ, ಯಾರೋ ಒಬ್ರಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ ನೀವು ಮಾಡಿ. ಕ್ವಶನ್ ಆನ್ಸರ್ ಸೆಷನ್ಸ್ ಮಾಡ್ತೀನಲ್ವಾ, ಅದ್ರೊಳಗೆ ಒಂದು ಕ್ವಶನ್ ಬಂದಿತ್ತು, ವೇರ್ ವುಮೆನ್ ಹ್ಯಾಡ್ ಶೇರ್ಡ್ ಲೈಕ್ ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ ಅಂತ. ಬಟ್ ಆಸ್ ಅ ಪರ್ಸನ್, ಕ್ಯಾರೆಕ್ಟರ್ ವೈಸ್, ಆಟಿಟ್ಯೂಡ್ ವೈಸ್ ನಾನು ಸೇಮ್ ಆಗೇ ಇದ್ದೀನಿ, ಏನ್ ಚೇಂಜ್ ಆಗಿಲ್ಲ. ಇಟ್ಸ್ ಜಸ್ಟ್ ದಟ್ ಅವ್ರು ನನ್ನ ಬೇರೆ ತರ ನೋಡ್ತಾ ಇರೋದ್ರಿಂದ ಅವ್ರಿಗೆ ಹಂಗ ಅನ್ಸ್ತಾ ಇದೆ. ಮೇ ಬಿ ನಾನು ಮುಂಚೆ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದೆ ಸ್ಲೀವ್ಲೆಸ್ ಹಾಕಕ್ಕೆ, ಇವಾಗ ಸ್ಲೀವ್ಲೆಸ್ ಹಾಕ್ತಿದ್ದೀನಿ. ಮೇ ಬಿ ದಟ್ ಚೇಂಜಸ್, ದಟ್ ದೇ ಸಿ ದಟ್ ಓ ಚೇಂಜ್ ಆಗಿದ್ದಾಳೆ ಅವಳು. ಅಂಡ್ ಮುಂಚೆ ಬರೀ ಫ್ಯಾಮಿಲಿ ಜೊತೆ ಹೋಗ್ತಾ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೆ. ಬಟ್ ಇವಾಗ ಐ ಮೀಟ್ ಅದರ್ ಪೀಪಲ್ ಆಲ್ಸೋ ಅಂಡ್ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ದೆಮ್. ಮೇ ಬಿ ಅದೆಲ್ಲ ಅವ್ರಿಗೆ ಚೇಂಜಸ್ ಅನ್ಸ್ತಾ ಇದೆ ಅನ್ಸುತ್ತೆ. ನಾನು ಯಾವಾಗಲೂ ಎಕ್ಸ್ಟ್ರೋವರ್ಟ್, ನಾನು ಯಾವತ್ತೂ ಇಂಟ್ರೋವರ್ಟ್ ಆಗಿಲ್ಲ. ನಂಗೆ ಇಂಟ್ರೋವರ್ಟ್ ಆಗಿರೋ ತುಂಬಾ ಬೇಜಾರಾಗುತ್ತೆ. ಅಂಡ್ ಫಿಟ್ನೆಸ್ ನನ್ನ ಆಲ್ವೇಸ್ ಯಾವಾಗಲೂ ನನ್ನ ಚಬ್ಬಿ ಸೈಡೇ ನೋಡಿದ್ರು. ನಾನು ಯಾವತ್ತೂ ನನ್ನ ಚಬ್ಬಿ ಅಂತ ಅನ್ಕೊಂಡಿರಲಿಲ್ಲ ಅಂಟಿಲ್ ಐ ಲಾಸ್ಟ್ weight. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಅವರು ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ, ಆಯ್ತು ಚೇಂಜ್ ಆಗಿದ್ದೀನಿ. ಸೊ ವಾಟ್ ಚೇಂಜಸ್ ಇನ್ಎವಿಟಬಲ್. ಒಬ್ರು ಹಿಂಗೆ ಇರ್ಬೇಕಂತ ಇಲ್ಲ. ನಾನು ಚಿಕ್ಕವಳಾಗಿದ್ದಾಗ ನಂದು ಪ್ರಯಾರಿಟೀಸ್ ಬೇರೆ ಇತ್ತು, ನನ್ನ ಫುಡ್ ಹ್ಯಾಬಿಟ್ಸ್ ಬೇರೆ ಇತ್ತು, ಅಥವಾ ನನ್ನ ಲೈಫ್ ಸ್ಟೈಲ್ ಬೇರೆ ಇತ್ತು. ಅಂಡ್ ಇವಾಗ ನಾನೊಂದು ತಾಯಿಯಾಗಿ ನನ್ನ ಪ್ರಯಾರಿಟೀಸ್ ಚೇಂಜಸ್ ಇದೆ ಅಂಡ್ ನನ್ನ ಜವಾಬ್ದಾರಿ ಚೇಂಜಸ್ ಆಗಿದೆ. ಅಂಡ್ ಚೇಂಜಸ್ ಇನ್ಎವಿಟಬಲ್, ಚೇಂಜ್ ಆಗಿದ್ದೀನಿ. ಆ ಚೇಂಜ್ ನೀವು ಎಕ್ಸೆಪ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೇಳಂದ್ರೆ ಓ ಚೇಂಜ್ ಆಗ್ಬಿಡಿದ್ಯಾ ತುಂಬಾ, ಹೌದಾ ಚೇಂಜ್ ಆಗಿದ್ದೀನಾ, ಥ್ಯಾಂಕ್ ಯು, ಫೈನಲಿ ಚೇಂಜ್ ಆದೆ ಅಲ್ವಾ, ಇನ್ನೇನು ಹೇಳಕ್ಕಾಗತ್ತೆ. ನಾನ್ ಚೇಂಜ್ ಆಗಿಲ್ಲ ಅಂತ ನನಗೆ ಗೊತ್ತಿದೆ, ನಾನು ಇರೋದೇ ಹಿಂಗೆ ಅವಾಗಿಂದಾನು ಅಂತ. ಮೇ ಬಿ ಇವಾಗ ಏನಾಗ್ತಿದೆ, ಅವಾಗ ನನ್ನ ತುಂಬಾ ಕಮ್ಮಿ ನೋಡ್ತಾ ಇದ್ರು, ಇವಾಗ ನನ್ನ ಬೆಳಗಾಗಿದ್ರೆ ನೋಡ್ತಾರೆ ಅಲ್ವಾ. ಸೊ ಅವಾಗ ಏನ್ ಅನ್ಸ್ತದೆ ಅಂದ್ರೆ, ಓ ಇವಳೇನ್ ಇಷ್ಟು ಚೇಂಜ್ ಆಗ್ಬಿಡಿದಾಳೆ. ಇಲ್ಲ ನಾನು ಚೇಂಜ್ ಆಗಿಲ್ಲ, ಅವಾಗ ನೀವು ಡೈಲಿ ನೋಡ್ತಾ ಇರ್ಲಿಲ್ಲ ಅಷ್ಟೇ.